ಪ್ರಜ್ವಲ್ ರೇವಣ್ಣದು ಈಗ ಅಂದ್ರೆ ಯಾವ ಬರ್ತಾರೆ ಏನು ಅನ್ನೋದು ಕೂಡ ಇನ್ನೂ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಈಗ ಇಂಟರ್ಪೋಲ್ಗೆ ಹೋಗಿರೋದ್ರಿಂದ ಅವರು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇವತ್ತಲ್ಲ ನಾಳೆ ಅವರು ಯಾವ ದೇಶದಲ್ಲಿದ್ದರೂ ಕೂಡ ಅವರಿಗೆ ಅವರು ಐಡೆಂಟಿಫೈ ಮಾಡ್ತಾರೆ. ಮಾಡಿ ನಮ್ಮ ಏಜೆನ್ಸಿಗಳಿಗೆ ನಮ್ಮ ದೇಶದ ಅಧಿಕಾರಿಗಳಿಗೆ ತಿಳಿಸ್ತಾರೆ ಅವರು ಇಂಟರ್ಪೋಲ್ನಲ್ಲಿ. ಅವಾಗ ಕರ್ಕೊಂಡು ಬರ್ತಾರೆ. ಅಥವಾ ಅವರೇನೇ ಇಷ್ಟೆಲ್ಲ ನಡೀತಾ ಇದೆ, ನಾನು ಯಾಕಪ್ಪ ಇಲ್ಲಿ ಇರಬೇಕು ಹೋಗೋಣ ಅಂತ ಅವರೇ ಬಂದುಬಿಟ್ರೆ ಭಾಳ ಒಳ್ಳೆಯದು. ಅದು ನಮಗೆ ಏರ್ಪೋರ್ಟ್ನಲ್ಲಿ ಯಾವುದೇ ಏರ್ಪೋರ್ಟ್ನಲ್ಲಿ ಬಂದವರು ಇಳಿದ್ರು ಕೂಡ ಮಾಹಿತಿ ಬರುತ್ತೆ. ಬೇರೆ ಯಾರು ರಾಜಕಾರಣ ಹೇಳಿದ್ರೆ ಓಕೆ. ಈಗ ಅಮಿತ್ ಶಾ ಮತ್ತು ಮೋದಿ ಅವರು ಹೇಳಿರುವಂಥದ್ದು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಅವ್ರು ಶಿಕ್ಷೆ ಆಗಲೇಬೇಕು ಕಠಿಣವಾಗಿ. ಅದು ಇವು ನಡೆಯಲ್ಲ ನೋಡ್ತಾ ಇದ್ರೆ ಇದು ಕಾಂಗ್ರೆಸ್ಗೆ ತಿರುಗ್ಬಾಣ ಆಗುತ್ತೆ ಅಂತ ಆರೋಪ ಮಾಡಿದ್ರು. ಅದು ಆಗಲಿ, ಇನ್ವೆಸ್ಟಿಗೇಷನ್ನಿಂದ ರಿಸಲ್ಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರಿಗೆ ತಿರುಗುಬಾಣ, ಯಾರು ಇದಕ್ಕೆ ಕಾರಣ, ಇವೆಲ್ಲ ಬಂದ್ಬಿಡ್ತಾವಲ್ಲ. ಸರ್, ಕುಮಾರಸ್ವಾಮಿ ಅವರು ಅಷ್ಟೊಂದು ಕೆಂಡದಂತ ಮಾತಾಡಿದ್ರು ಕೂಡ ಪರಮೇಶ್ವರ್ ತಣ್ಣನೆ ಪ್ರತಿಕ್ರಿಯೆ ಕೊಡ್ತಾ ಇರೋದು ಏನು ಜಾಣ್ತನ ಅನ್ಬೇಕು ಅಥವಾ ಮುಂದೆ ಇದೆ ಮಾರಿ ಹಬ್ಬ ಅನ್ನೋದನ್ನ? ಅಲ್ಲ, ನಾನು ಏನು ಹೇಳ್ಬೇಕು ಹೇಳಿ? ನಾನು ಕುಣಿದಾಡೋಕ್ಕಾಗೋದಿಲ್ಲ. ನನ್ನ ವ್ಯಕ್ತಿತ್ವನೇ ಬೇರೆ, ಕುಮಾರಸ್ವಾಮಿ ಅವ್ರ ಅವರು ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ನಾನು ನಿಧಾನವಾಗಿ ಮಾತಾಡ್ತೀನಿ. ಇಷ್ಟೇ ವ್ಯತ್ಯಾಸ ನನಗೂ ಅವ್ರಿಗೂ.